ನೀಡ್ಸ ಪಬ್ಲಿಕ್ ನ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ಶೋಮಿ ಕಡೆಯಿಂದ ಮಿ 11 ಲೈಟ್ ಎನ್ನುವಂತ ಮೊಬೈಲ್ ಫೋನ್ ಅನ್ನ ಇವತ್ತು ಭಾರತದಲ್ಲಿ ಲಾಂಚ್ ಮಾಡಿರುವಂತದ್ದು. ಸೊ ಈ ಸಾರಿ ಶೋಮಿನವರು ಸ್ಪೆಸಿಫಿಕೇಶನ್ ಗೆ ಇಂಪಾರ್ಟೆನ್ಸ್ ಕೊಡುವ ಬದಲಾಗಿ ಯೂಸರ್ ಎಕ್ಸ್ಪೀರಿಯನ್ಸ್ ಮತ್ತು ಡಿಸೈನ್ ಗೆ ತುಂಬಾ ಒಂದು ಮಹತ್ವವನ್ನು ಕೊಟ್ಟು ಈ ಒಂದು ಮೊಬೈಲ್ ಫೋನ್ ಅನ್ನು ಲಾಂಚ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ ಕೇಸ್ ನೀವೇನಾದ್ರೂ ಮಿ 11 ಲೈಟ್ ಮೊಬೈಲ್ ಫೋನ್ ಅನ್ನ ಪರ್ಚೇಸ್ ಮಾಡಬೇಕಾಗಿತ್ತು ಅನ್ಕೊಂಡಿದ್ದೀರಾ ಅಂತಂದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವತ್ತಿನ ಎಪಿಸೋಡ್ ನಲ್ಲಿ ಈ ಫೋನ್ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಫೋನ್ ಒಂದು ಸ್ಪೆಸಿಫಿಕೇಶನ್ ಏನಿದೆ, ಕಾಸ್ಟ್ ಏನಾಗುತ್ತೆ, ಫೋನ್ ಅನ್ನು ತಗೊಳ್ಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಬರೋಣ. ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು. ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ನೀವು ವಿಸಿಟ್ ಮಾಡಿದಿರಾ ಅಂತಂದ್ರೆ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡತಕ್ಕಂತ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನೇರವಾಗಿ ನಿಮ್ಮ ಮೊಬೈಲ್ ಫೋನ್ಗೆ ಬರುತ್ತೆ. ಓಕೆ, ಮೊದಲನೇದಾಗಿ ಮಿ 11 ಲೈಟ್ ಮೊಬೈಲ್ ಫೋನ್ ಒಂದು ಪ್ರೈಸಿಂಗ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇಲ್ಲಿ ಎರಡು ವೇರಿಯಂಟ್ ನಮಗೆ ಸಿಗ್ತಾ ಇದೆ. ಸೊ 6GB ರ್ಯಾಮ್ ಮತ್ತು 128GB ಸ್ಟೋರೇಜ್ ಇರತಕ್ಕಂತ ಮೊಬೈಲ್ ನ ಬೆಲೆ 21,999 ರೂಪಾಯಿ ಅಂತ ಹೇಳ್ಬೋದು. ಇನ್ನು 8GB ರ್ಯಾಮ್ ಮತ್ತು 128GB ಸ್ಟೋರೇಜ್ ಇರತಕ್ಕಂಥ ಮೊಬೈಲ್ ಫೋನ್ ನ ಬೆಲೆ 23,999 ರೂಪಾಯಿ ಅಂತ ಹೇಳ್ಬೋದು. ಸೊ ನಾವೇನಾದ್ರೂ ಪ್ರೀ ಆರ್ಡರ್ ಮಾಡಿದ್ವಿ ಅಂತಂದ್ರೆ ಸೊ ಇಲ್ಲಿ ನಮಗೆ 1,500 ರೂಪಾಯಿ ಡಿಸ್ಕೌಂಟ್ ನಮಗೆ ಸಿಗ್ತಾ ಇರುವಂತದ್ದು. ಸೊ 25ನೇ ತಾರೀಕಿಂದ ನಿಮಗೆ ಪ್ರೀ ರಿಜಿಸ್ಟ್ರೇಷನ್ ಕೂಡ ಪ್ರೀ ಆರ್ಡರ್ಸ್ ಕೂಡ ನೀವು ಇಲ್ಲಿ ಮಾಡಬಹುದು. ಸೊ 1,500 ರೂಪಾಯಿ ಡಿಸ್ಕೌಂಟ್ ಅಲ್ಲಿ ನಮಗೆ ಸಿಗ್ತಾ ಇದೆ. ಸೊ ಇದನ್ನ ಹೊರತುಪಡಿಸಿದ್ರೆ HDFC ಕಾರ್ಡ್ ನಾವು ಪರ್ಚೇಸ್ ಮಾಡಿದ್ವಿ ಅಂತಂದ್ರೆ ಮತ್ತೆ 1,500 ರೂಪಾಯಿ ಡಿಸ್ಕೌಂಟ್ ಇಲ್ಲಿ ಸಿಗ್ತಾ ಇರುವಂತದ್ದು. ಸೊ ಇವಾಗ ನಾವು ಪರ್ಚೇಸ್ ಮಾಡಿದ್ವಿ ಅಂತಂದ್ರೆ ಟೋಟಲ್ ಆಗಿ 3,000 ರೂಪಾಯಿ ಡಿಸ್ಕೌಂಟ್ ಈ ಮೊಬೈಲ್ ಫೋನ್ ಮೇಲೆ ನಮಗೆ ಸಿಗ್ತಾ ಇರುವಂತದ್ದು. 6GB ಮತ್ತು 128GB ಸ್ಟೋರೇಜ್ ಇರತಕ್ಕಂಥ ಮೊಬೈಲ್ ಫೋನ್ ನ ಬೆಲೆ 19,000 ರೂಪಾಯಿ ಆದ್ರೆ 8GB ರ್ಯಾಮ್ ಮತ್ತು 128GB ಸ್ಟೋರೇಜ್ ಇರತಕ್ಕಂಥ ಮೊಬೈಲ್ ಫೋನ್ ನ ಬೆಲೆ 21,000 ರೂಪಾಯಿ ಅಂತ ಹೇಳ್ಬೋದು. ಸೊ ನಾನು ಮೊದಲೇ ಹೇಳಿದ ರೀತಿಯಲ್ಲಿ ಶೋಮಿನವರು ಈ ಫೋನ್ ಅಲ್ಲಿ ಒಂದು ಬೇರೆ ಒಂದು ಗೇಮ್ ಟ್ರಿಕ್ಸ್ ಅನ್ನೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನಾವು ಕೇವಲ 6.8mm ಇರತಕ್ಕಂಥ ಅಲ್ಟ್ರಾ ಸ್ಲಿಮ್ ಮೊಬೈಲ್ ಫೋನ್ ನಾವು ಇಲ್ಲಿ ನೋಡಬಹುದು. ಈ ಪ್ರೈಸ್ ರೇಂಜ್ ಅಲ್ಲಿ ಬೇರೆ ಬೇರೆ ಒಂದು ಬ್ರಾಂಡ್ ಫೋನ್ ಗಳಿಗೆ ಕಂಪೇರ್ ಮಾಡಿದಾಗ ಇದೊಂದು ತುಂಬಾ ಅಲ್ಟ್ರಾ ಸ್ಲಿಮ್ ಇರತಕ್ಕಂಥ ಮೊಬೈಲ್ ಫೋನ್ ಅಂತಾನೆ ಹೇಳ್ಬೋದು. ಇವನ್ ಫೋನ್ ವೇಟ್ ಸಹಿತ ಕೇವಲ 150 ಗ್ರಾಮ್ ಇರುವಂತದ್ದು. ನಮ್ಗೆ 150 ಗ್ರಾಮ್ ಅಂದ್ರೆ ಜಸ್ಟ್ ಥಿಂಕ್ ಮಾಡಿ, ತುಂಬಾ ಒಂದು ಕೈಯಲ್ಲಿ ಒಂದು ಯೂಸರ್ ಫ್ರೆಂಡ್ಲಿ ಇರುತ್ತೆ, ನಮ್ಗೆ ಅಷ್ಟೇನು ಭಾರ ಅನ್ಸಲ್ಲ ಕೈಯಲ್ಲಿ. ಸೊ ಹಾಗಾಗಿ ನೀವೇನಾದ್ರೂ ಒಂದು ತುಂಬಾ ತಿನ್ ಆಗಿರ್ತಕ್ಕಂಥ ಫೋನ್ ಅನ್ನ, ಒಂದು ಕಡಿಮೆ ಒಂದು ವೇಟ್ ಇರತಕ್ಕಂಥ ಫೋನ್ ನೋಡ್ತಾ ಇದ್ದೀರಾ ಅಂತಂದ್ರೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ನನ್ಗನ್ಸುತ್ತೆ. ಸೊ ಇದನ್ನ ಹೊರತುಪಡಿಸಿದ್ರೆ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇಲ್ಲಿ ನಾವು 6.5mm ನ ಒಂದು ಫುಲ್ HD ಪ್ಲಸ್ ಅಮೋಲ್ ಡಿಸ್ಪ್ಲೇ ನಾವು ಇಲ್ಲಿ ನೋಡಬಹುದು. 90 Hz ರಿಫ್ರೆಶ್ ರೇಟ್ ನ ಇಲ್ಲಿ ಕೊಟ್ಟಿರುವಂತದ್ದು. ಸೊ ಇದೊಂದು ಇಲ್ಲಿ ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ, 90 Hz ರಿಫ್ರೆಶ್ ರೇಟ್ ಇರ್ತಕ್ಕಂಥ ಸ್ಕ್ರೀನ್ ಅಂದ ತಕ್ಷಣ. ಯಾಕಂದ್ರೆ ಇಷ್ಟೊಂದು ಬಜೆಟ್ ನಲ್ಲಿ ಫೋನ್ ತಗೋತಾ ಇದೀವಿ ಅಂತಂದ್ರೆ ಏನು 90 Hz ಡಿಸ್ಪ್ಲೇನ ಅಂತ ಖಂಡಿತವಾಗ್ಲೂ ಅನ್ಸುತ್ತೆ. ಸೊ ಈ ಡಿಸ್ಪ್ಲೇದ ವಿಶೇಷತೆ ಏನಪ್ಪಾ ಅಂತಂದ್ರೆ 10 ಬಿಟ್ ಅಮೋಲ್ ಡಿಸ್ಪ್ಲೇ ಇದಾಗಿರುವಂತದ್ದು. ಸೊ ಏನಿದು 10 ಬಿಟ್ ಅಮೋಲ್ ಡಿಸ್ಪ್ಲೇ ಅಂತ ನೋಡಿದರೆ ಸೊ ಇಲ್ಲಿ 1 ಬಿಲಿಯನ್ ಕಲರ್ಸ್ ನ ಈ ಒಂದು ಪ್ಯಾನಲ್ ಇಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಸೊ ಯೂಸುವಲಿ ಎಲ್ಲಾ ಒಂದು ಡಿಸ್ಪ್ಲೇ ನಲ್ಲಿ ಆಲ್ಮೋಸ್ಟ್ 8 ಬಿಟ್ ಡಿಸ್ಪ್ಲೇ ಯೂಸ್ ಮಾಡ್ತಾ ಇರ್ತಾರೆ. 8 ಬಿಟ್ ಅಲ್ಲಿ ಒಂದು 16 ಮಿಲಿಯನ್ ಕಲರ್ಸ್ ಅಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಬಟ್ ಇಲ್ಲಿ 1 ಬಿಲಿಯನ್ ಕಲರ್ ಪ್ರೊಡ್ಯೂಸ್ ಆಗ್ತಾ ಇರೋದ್ರಿಂದ ಸೊ ಒಂದು HDR ಕಂಟೆಂಟ್ ನಮಗೆ ತುಂಬಾ ಸ್ಮೂತ್ ಆಗಿ, ತುಂಬಾ ನೀಟ್ ಆಗಿ ನೋಡಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನ ಪ್ರೊಸೆಸರ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಈ ಮೊಬೈಲ್ ಫೋನ್ ಅಲ್ಲಿ ಸ್ನ್ಯಾಪ್ಡ್ರಾಗನ್ 732G ಪ್ರೊಸೆಸರ್ ನಲ್ಲಿ ಯೂಸ್ ಮಾಡಿರುವಂತದ್ದು. ಹೌದು, ಖಂಡಿತ ಇದೊಂದು 4G ಮೊಬೈಲ್ ಫೋನ್ ಆಗಿರುವಂತದ್ದು. ಸೊ ಇಂಡಿಯಾದಲ್ಲಿ ಕೇವಲ ಒಂದು 4G ಮೊಬೈಲ್ ಫೋನ್ ಅನ್ನ ಮಾತ್ರ ಇವರು ಲಾಂಚ್ ಮಾಡಿದ್ದಾರೆ ಸದ್ಯಕ್ಕೆ ಮಿ 11 ಲೈಟ್ ನಲ್ಲಿ. ಬಟ್ ಚೈನಾದಲ್ಲಿ ಆಲ್ರೆಡಿ ಮಿ 11 ಲೈಟ್ ಅಲ್ಲಿ 5G ವರ್ಷನ್ ಕೂಡ ಲಾಂಚ್ ಆಗಿದೆ. 5G ನಲ್ಲಿ 780G ಪ್ರೊಸೆಸರ್ ನಲ್ಲಿ ಯೂಸ್ ಮಾಡಿದ್ದಾರೆ, ಸ್ನ್ಯಾಪ್ಡ್ರಾಗನ್ 780G ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಬಟ್ ಇಲ್ಲಿ 732G ಪ್ರೊಸೆಸರ್ ನ ಒಂದು 4G ವೇರಿಯಂಟ್ ನಲ್ಲಿ ಯೂಸ್ ಮಾಡಿರುವಂತದ್ದು. ಸೊ ಒಂದ್ಸರಿ ಭಾರತದಲ್ಲಿ 5G ಸ್ಟಾರ್ಟ್ ಆಯ್ತು ಅಂತಂದ್ರೆ ಸೊ ಇವನ್ ಮಿ 11 ಲೈಟ್ 5G ವರ್ಷನ್ ಕೂಡ ಇಂಡಿಯಾಕ್ಕೆ ಬರುವ ಒಂದು ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಓಕೆನಾ, ನೆಕ್ಸ್ಟ್ ಕ್ಯಾಮೆರಾ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನಾವು ಹಿಂದ್ಗಡೆ ಭಾಗದಲ್ಲಿ ಟ್ರಿಪಲ್ ಕ್ಯಾಮ್ರಾವನ್ನ ನೋಡಬಹುದು. 64MP ಒಂದು ಪ್ರೈಮರಿ ಕ್ಯಾಮ್ರಾ ಇರುವಂತದ್ದು, ಆಮೇಲೆ 8MP ಒಂದು ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ನೋಡಬಹುದು, 5MP ಒಂದು ಟೆಲಿ ಮ್ಯಾಕ್ರೋ ಕ್ಯಾಮ್ರಾ ನಾವು ಇಲ್ಲಿ ನೋಡಬಹುದು. ಫ್ರಂಟ್ ಅಲ್ಲಿ 16MP ಕ್ಯಾಮ್ರಾವನ್ನ ಕೊಟ್ಟಿದ್ದಾರೆ. ಬಟ್ 64MP ಮೇನ್ ಕ್ಯಾಮ್ರಾ ಬಿಟ್ರೆ ಇನ್ನೆರಡು ಕ್ಯಾಮ್ರಾ ಇದಾವಲ್ಲ ಸುಮ್ಮನೆ ಎಲ್ಲ ಗಿಮಿಕ್ ಅಂತ ನನ್ಗೆ ಅನ್ಸುತ್ತೆ. ಬಟ್ ಸ್ಟಿಲ್ ಶೋಮಿನಲ್ಲಿ 64MP ಕ್ಯಾಮ್ರಾ ಅಂತಂದ್ರೆ ಬೆಟರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾನು ಯೂಸ್ ಮಾಡದೇನೆ ಕ್ಯಾಮ್ರಾ ಬಗ್ಗೆ ಕಮೆಂಟ್ ಮಾಡೋಕ್ಕಾಗಲ್ಲ. ಬಟ್ ಈ ಒಂದು ಲಾಂಚಿಂಗ್ ಇವೆಂಟ್ ನಲ್ಲಿ ಇವರು OnePlus 9R ಜೊತೆ ಪಿಕ್ಚರ್ ಕ್ವಾಲಿಟಿಯನ್ನ ಕಂಪೇರ್ ಮಾಡಿದ್ರು. ನನ್ಗೆ ಗೊತ್ತಿಲ್ಲ ಅವರು 5G ಮೊಬೈಲ್ ಫೋನ್ ಕ್ಯಾಮ್ರಾಕ್ಕೆ 4G ನ ಕಂಪೇರ್ ಮಾಡಿದ್ದು ಎಷ್ಟು ಸಮಂಜಸ ಅಂತ ನನ್ಗೆ ಗೊತ್ತಿಲ್ಲ. ಬಟ್ ಆಲ್ಮೋಸ್ಟ್ ಶೋಮಿ ಫೋನ್ ಅಲ್ಲಿ 64MP ಕ್ಯಾಮ್ರಾ ಅಂತಂದ್ರೆ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು.
ಸೊ ಇದನ್ನ ಹೊರತುಪಡಿಸಿದ್ರೆ ನೆಕ್ಸ್ಟ್ ನ ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಸೊ ಇಲ್ಲಿ 4750 mAh ಬ್ಯಾಟ್ರಿನ ಕೊಟ್ಟಿರುವಂತದ್ದು 33 ವ್ಯಾಟ್ ಒಂದು ಫಾಸ್ಟ್ ಚಾರ್ಜಿಂಗ್ ಅನ್ನು ಸಹಿತ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ನೆಕ್ಸ್ಟ್ ಮಿ ಯು ಐ ಬಗ್ಗೆ ಮಾತಾಡೋದಾದ್ರೆ ಸೊ ಈ ಮೊಬೈಲ್ ಫೋನ್ ಅಲ್ಲಿ ಮಿ ಯು ಐ 12.5 ಬರ್ತಾ ಇರೋದು ವಿಶೇಷ ಅಂತ ಹೇಳ್ಬೋದು. ಇದೊಂದು ಆಡ್ಸ್ ಫ್ರೀ ಯು ಐ ಆಯ್ತಾ, ಯಾವುದೇ ಒಂದು ಆಡ್ಸ್ ನಮಗೆ ಇಲ್ಲಿ ನೋಡೋಕೆ ಸಿಗಲ್ಲ. ಸೊ ಇದೊಂದು ವಿಶೇಷ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಮೊದಲ ರೆಡ್ಮಿ ಫೋನ್ಸ್ ಅಲ್ಲಿ ತುಂಬಾ ಆಡ್ಸ್ ಗಳು ಬರ್ತಾ ಇರೋದು ನಿಮಗೂ ಸಹಿತ ಗೊತ್ತಿದೆ. ಸೊ ಇನ್ನ ಬಾಕ್ಸ್ ಕಂಟೆಂಟ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಈ ಮೊಬೈಲ್ ಫೋನ್ ಒಂದು ಬಾಕ್ಸ್ ನಲ್ಲಿ ಫೋನ್ ಜೊತೆಗೆ ಒಂದು 33 ವ್ಯಾಟ್ ನ ಒಂದು ಚಾರ್ಜಿಂಗ್ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಡ್ತಾ ಇದ್ದಾರೆ. ಚಾರ್ಜ್ ಮಾಡಕ್ಕೆ ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಕೊಟ್ಟಿರುವಂತದ್ದು. ಇದರಲ್ಲಿ ಈ ಫೋನ್ ಅಲ್ಲಿ ಒಂದು ಹೆಡ್ಫೋನ್ ಜಾಕ್ ಅನ್ನ ತೆಗೆದು ಹಾಕಿದ್ದಾರೆ ಆಯ್ತಾ. ಸೊ ಹಾಗಾಗಿ ಚಾರ್ಜಿಂಗ್ ಒಂದು ಪಾಯಿಂಟ್ ನಲ್ಲಿ ಸಹಿತ ಹೆಡ್ಫೋನ್ ಕನೆಕ್ಟ್ ಮಾಡಕ್ಕೆ ಒಂದು ಸಪರೇಟ್ ಕನೆಕ್ಟರ್ ಸಹಿತ ಕೊಟ್ಟಿದ್ದಾರೆ. ಸೊ ಇದನ್ನ ಹೊರತುಪಡಿಸಿದ್ರೆ ಒಂದು ಪ್ರೀ ಅಪ್ಲೈಡ್ ಸ್ಕ್ರೀನ್ ಪ್ರೊಟೆಕ್ಟರ್ ಇರುವಂತದ್ದು TPU ಕೇಸ್ ಅನ್ನ ಇದು ಫೋನ್ ಜೊತೆ ಕೊಡ್ತಾ ಇರೋದು ವಿಶೇಷ ಅಂತಾನೆ ಹೇಳ್ಬೋದು. ಸೊ ಈ ಮೊಬೈಲ್ ಫೋನ್ ಬಗ್ಗೆ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಹೇಳೋದಾದ್ರೆ ಇಷ್ಟೊಂದು ದುಡ್ಡು ಕೊಟ್ಟು 4G ಮೊಬೈಲ್ ಫೋನ್ ತಗೊಳ್ಬೋದಾ ಅಂತ ಖಂಡಿತವಾಗ್ಲೂ ಯೋಚನೆ ಬರುತ್ತೆ. ನಿಮಗೂ ಯೋಚನೆ ಬಂದಿರಬಹುದು ಅನ್ಸುತ್ತೆ. ಬಟ್ ಇವಾಗ 5G ಮೊಬೈಲ್ ಫೋನ್ ತಗೊಂಡ್ರು ಸಹಿತ ಯೂಸ್ ಇಲ್ಲ ಅಲ್ವಾ ಇಂಡಿಯಾದಲ್ಲಿ, ಯಾಕಂದ್ರೆ 5G ಇಲ್ಲ. ಸೊ ಹಾಗಾಗಿ ಇದನ್ನ ಹೊರತುಪಡಿಸಿದ್ರೆ ಒಂದು ಬೆಸ್ಟ್ ಸ್ಲಿಮ್ ಇರ್ತಕ್ಕಂಥ ಫೋನ್ ಡಿಸೈನ್ ಇರ್ತಕ್ಕಂಥ ಫೋನ್ ಕಡಿಮೆ ವೇಟ್ ಇರ್ತಕ್ಕಂಥ ಫೋನ್ ನಾವು ನೋಡ್ತಾ ಇದೀವಿ ಅಂತಂದ್ರೆ ಇದು ಕೂಡ ಒಂದು ಬೆಸ್ಟ್ ಆಪ್ಷನ್ ಅಂತ ಅನ್ಸುತ್ತೆ. ಯಾಕಂದ್ರೆ ಮಿ ಯು ಐ 12.5 ಅಲ್ಲಿ ಆಡ್ಸ್ ಫ್ರೀ ಯು ಐ ಇರೋದ್ರಿಂದ, ಆಮೇಲೆ ಕೇವಲ 150 ಗ್ರಾಮ್ ತೂಕ ಇರೋದ್ರಿಂದ, ಆಮೇಲೆ ಬೆಸ್ಟ್ ಡಿಸೈನ್ ನಾವು ಇಲ್ಲಿ ನೋಡ್ಬೋದು. 64 MP ಕ್ಯಾಮ್ರಾ ಇದೆ. ಆಮೇಲೆ ವಿಶೇಷವಾಗಿ 10 ಬಿಟ್ ಅಮೋಲ್ ಡಿಸ್ಪ್ಲೇ ಇದರಲ್ಲಿ ಸ್ವಲ್ಪ ಅಟ್ರಾಕ್ಷನ್ ಅನ್ಸುತ್ತೆ. ಸೊ ಹಾಗಾಗಿ ಪರ್ಚೇಸ್ ಮಾಡ್ಬೋದು ಈ ಬಜೆಟ್ ನಲ್ಲಿ ರೇಂಜ್ ಅಲ್ಲಿ ಏನಾದ್ರು ಫೋನ್ ನೋಡ್ತಾ ಇದ್ದೀರಾ ಅಂತಂದ್ರೆ. ಇಲ್ಲ ಬ್ರೋ ನನಗೆ 5G ಮೊಬೈಲ್ ಫೋನೇ ಬೇಕು ಅಂತಂದ್ರೆ ಖಂಡಿತವಾಗ್ಲೂ ಈ ಮೊಬೈಲ್ ಫೋನ್ ನಿಮಗೆ ಅಲ್ಲ ಅಂತ ಹೇಳ್ಬೋದು. ವೇಟ್ ಮಾಡ್ಬೋದು ಒಂದು ಇನ್ನೇನು ನೆಕ್ಸ್ಟ್ ಮತ್ತೆ ಇಂಡಿಯಾದಲ್ಲಿ 5G ವೇರಿಯಂಟ್ ಏನಾದ್ರು ಲಾಂಚ್ ಮಾಡಿದ್ರು ಅಂತಂದ್ರೆ ಈ ಫೋನ್ಗೆ ಕಂಪೇರ್ ಮಾಡಿದ್ರೆ ಒಂದು 2,000-3,000 ರೂಪಾಯಿ ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ, ಜಾಸ್ತಿ ಏನು ಡಿಫ್ರೆನ್ಸ್ ಆಗಲ್ಲ ಅಂತಾನೆ ಹೇಳ್ಬೋದು. ಸ್ನ್ಯಾಪ್ಡ್ರಾಗನ್ 780G ಪ್ರೊಸೆಸರ್ ಅದರಲ್ಲಿ ಯೂಸ್ ಮಾಡಿದ್ದಾರೆ. ಸೊ ವೇಟ್ ಮಾಡಿ 5G ಮೊಬೈಲ್ ಫೋನ್ ಬೇಕು ಅಂತಂದ್ರೆ ಇಲ್ಲ ಇದೇ ನಡೆಯುತ್ತೆ ಅಂತಂದ್ರೆ ಪರ್ಚೇಸ್ ಮಾಡ್ಬೋದು. 25ನೇ ತಾರೀಕಿಗೆ ಇದೇ ತಿಂಗಳು 25ನೇ ತಾರೀಕಿಗೆ ಪ್ರೀ ಆರ್ಡರ್ ಸಹಿತ ಸ್ಟಾರ್ಟ್ ಆಗುತ್ತೆ. ಸೊ ಪ್ರೀ ಆರ್ಡರ್ ಮಾಡಿದ್ರಿ ಅಂತಂದ್ರೆ 1,500 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ಆಮೇಲೆ HDFC ಕಾರ್ಡ್ ತಗೊಂಡ್ರೆ ಮತ್ತೆ 1,500 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ಸೊ 3,000 ರೂಪಾಯಿ ಡಿಸ್ಕೌಂಟ್ ಈ ಮೊಬೈಲ್ ಫೋನ್ ನಲ್ಲಿ ನಿಮಗೆ ಸಿಗ್ತಾ ಇರುವಂತದ್ದು. ಓಕೆ, ಇದು ಇವತ್ತಿನ ಮಾಹಿತಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.